Welcome to Trishul GS YouTube channel. Students, we are in the chapter of theory of sets. In the last sessions, we discussed regarding various problems under differences of sets and complements of sets. So in these sessions, we are going to study the cardinality of sets. ವಿದ್ಯಾರ್ಥಿಗಳೇ ಸೊ ನಾವು ಕಳೆದ ಸೆಷನ್ ನಲ್ಲಿ ಈ ಕಾಂಪ್ಲಿಮೆಂಟ್ಸ್ ಆಫ್ ಸೆಟ್ಸ್ ಮತ್ತೆ ಡಿಫರೆನ್ಸಸ್ ಆಫ್ ಸೆಟ್ಸ್ ಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಾಬ್ಲಮ್ಸ್ ವಿತ್ ಸೊಲ್ಯೂಷನ್ಸ್ ಅನ್ನು ನೋಡಿದ್ವಿ. ಈಗಿನ ಸೆಷನ್ ನಲ್ಲಿ ನಾವು ಕಾರ್ಡಿನಾಲಿಟಿ ಆಫ್ ಸೆಟ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಾಬ್ಲಮ್ಸ್ ಅನ್ನು ನೋಡೋಣ. ಸೊ ಯಾವ ರೀತಿ ಸೊಲ್ಯೂಷನ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಹಾಗಾದ್ರೆ ಕಾರ್ಡಿನಾಲಿಟಿ ಆಫ್ ಸೆಟ್ಸ್ ಅಲ್ಲಿ ಸಂಬಂಧಪಟ್ಟ ಹಾಗೆ ನಾವು ಕೆಲವು ಫಾರ್ಮುಲಾಗಳನ್ನ ನೋಡ್ತೀವಿ. ಸೊ ದ ಫಸ್ಟ್ ಫಾರ್ಮುಲಾ ಏನಪ್ಪಾ ಅಂತ ಅಂದ್ರೆ ಕಾರ್ಡಿನಾಲಿಟಿ ಅಂತ ಅಂದಾಗ ಸಾಮಾನ್ಯವಾಗಿ ಇಲ್ಲಿ 4 ರೂಲ್ ಅನ್ನುವಂಥದ್ದು ಅಪ್ಲೈ ಆಗ್ತದೆ. ಇಲ್ಲಿ ನೀವು ಗಮನಿಸ್ತಿರುವಂಥದ್ದು ಒಂದು ಎ ಯೂನಿಯನ್ ಬಿ ಅನ್ನುವಂಥದ್ದು ಒಂದಿದೆ. ಇನ್ನೊಂದು ಕೇವಲ ಎಕ್ಸಾಂಪಲ್ಗೆ ನಾವು ತಗೊಳ್ಳೋದಾದ್ರೆ ಸೆಟ್ ಎ ಇದೆ, ಇಲ್ಲಿ ಒಂದು ಸೆಟ್ ಬಿ ಅಂತ ಇದೆ, ಇದ್ರ ಜೊತೆಗೆ ಎ ಇಂಟರ್ಸೆಕ್ಷನ್ ಬಿ ಇದೆ. ಸೊ ಇಲ್ಲಿ ಕಾರ್ಡಿನಾಲಿಟಿ ಅಂತ ಅಂದಾಗ ಸ್ಟೂಡೆಂಟ್ಸ್ ಇಲ್ಲಿ ನಾವು ಎನ್ ಅನ್ನುವಂತಹ ಒಂದು ನಮ್ಮ ಆಲ್ಫಾಬೆಟ್ ಲೆಟರ್ ಅನ್ನ ಯೂಸ್ ಮಾಡಿದೀವಿ. ಸೊ ಇದು ಏನನ್ನ ಇಂಡಿಕೇಟ್ ಮಾಡ್ತಿದೆಯಪ್ಪ ಅಂತ ಅಂದ್ರೆ ನಂಬರ್ ಆಫ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ರೆ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೇನೆ. ಸೊ ಈಗ ಒಂದು ಕ್ಲಾಸ್ ಅಲ್ಲಿ ಈ ಸೆಟ್ ಎ ಏನನ್ನ ರೆಪ್ರೆಸೆಂಟ್ ಮಾಡ್ತಿದ್ಯಪ್ಪ ಅಂತ ಅಂದ್ರೆ ಕನ್ನಡ ಸಬ್ಜೆಕ್ಟ್ ಅನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಅನ್ಕೊಳ್ಳೋಣ. ಯಾವುದು? ಸೆಟ್ ಎ. ಈ ಬಿ ಅನ್ನುವಂಥದ್ದು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಎಲ್ಲಿ ಒಂದು ತರಗತಿಯಲ್ಲಿ. ಸೊ ಇದು ಎ ಇಂಟರ್ಸೆಕ್ಷನ್ ಬಿ ಅಂತ ಅಂದಾಗ ಸಾಮಾನ್ಯವಾಗಿ ಈ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಸಬ್ಜೆಕ್ಟ್ ಅನ್ನ ಓದ್ತಿರುವಂತಹ ಸ್ಟೂಡೆಂಟ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ. So here, for example, set A is indicating number of students studying in Kannada, set B is indicating number of students studying in English, and this is A intersection B is indicating that number of students studying both Kannada and English. So what is the question they will be asked? What is the total number of students those studying ಕನ್ನಡ ಅಂಡ್ ಇಂಗ್ಲಿಷ್? ಸೊ ಇಲ್ಲಿ ಕನ್ನಡನ ಕೇವಲ ಓದ್ತಿರೋ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಅಥವಾ ಇಂಗ್ಲಿಷ್ ಅನ್ನ ಓದ್ತಿರುವಂತಹ ಕೇವಲ ಇಂಗ್ಲಿಷ್ ಅನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಅಥವಾ ಎರಡೂ ಸಬ್ಜೆಕ್ಟ್ ಅನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಒಟ್ಟಾರೆಯಾಗಿ ಎಷ್ಟು ಜನ ವಿದ್ಯಾರ್ಥಿಗಳು ಕನ್ನಡ ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಕಲಿತಿದ್ದಾರೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಈ ಸೂತ್ರವನ್ನ ನಾವು ಅಪ್ಲೈ ಮಾಡಬೇಕಾಗ್ತದೆ. ಸೊ ಟೋಟಲ್ ಅಂತ ಬಂದಾಗ ಎ ಯೂನಿಯನ್ ಬಿ ಅಂತ ಹೇಳ್ತೀವಿ. ಸೊ ನಿಮ್ಗೆ ಕೆಲವರಿಗೆ ಗೊಂದಲ ಇರ್ಬೋದು, ಸರ್ ಇದು ಎಲ್ಲಾ ಕಡೆಗೂ ಎ ಬಿ ಅನ್ನುವಂಥದ್ದೇ ತಗೊಳ್ತಿದಾರ ಅಂತ ಅಂದಾಗ ಸೊ ಹಾಗೇನಿಲ್ಲ. ಯು ಕ್ಯಾನ್ ಯೂಸ್ ಪಿ ಕ್ಯೂ ಆರ್ ಎಂ ಎನ್, ಬಟ್ ದ ಥಿಂಗ್ ಇಸ್ ಫೆಮಿಲಿಯರ್ ಆಗಿರ್ಲಿ, ಸಿಮಿಲರ್ ಆಗಿ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಎ ಮತ್ತೆ ಬಿ ಅನ್ನ ನಾವು ತೆಗೆದುಕೊಳ್ತಿದೀವಿ. ಸೊ ಲೆಟ್ಸ್ ವಿ ಸಿ ಅನದರ್ ಈಕ್ವೇಶನ್ ಫಾರ್ ದ ಕಾರ್ಡಿನಾಲಿಟಿ ಆಫ್ ಸೆಟ್ಸ್. ಮೀನ್ಸ್ ಇಲ್ಲಿ ನೋಡಿ ನಂಬರ್ ಆಫ್ ಎನ್ ಎ ಇಂಟರ್ಸೆಕ್ಷನ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಟರ್ಸೆಕ್ಷನ್ ಅನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರಶ್ನೆ ಇರುತ್ತೆ? ಸೊ ಎಲ್ಲೂ ಕೂಡ ನಾನು ಮೇಲ್ಗಡೆ ಏನ್ ನೀಡಿದಂತಹ ಉದಾಹರಣೆಯನ್ನ ತೆಗೆದುಕೊಳ್ತೀನಿ. ಇಲ್ಲಿ ಪ್ರಶ್ನೆ ಏನ್ ಕೇಳಿದಾರೆ ಅಂತ ಅಂದ್ರೆ ಕನ್ನಡ ಸಬ್ಜೆಕ್ಟ್ ಅನ್ನ ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಎರಡೂ ಸಬ್ಜೆಕ್ಟ್ ಗಳನ್ನ ಕಲಿತಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾಗ ಈ ಸೂತ್ರ ಅಪ್ಲೈ ಆಗುತ್ತೆ. When they will ask the studying in the both the subject common ಎರಡರಲ್ಲೂ ಇರುವಂತಹ ಕಾಮನ್ ಅಂತ ಅಂದಾಗ then only it is called intersection. So that is the reason here the formula is like this: A intersection B. So only those students studying in Kannada, only those students studying in English, and here we are considered total number of students who are studying only Kannada, English and both. So ನಾವು ಯಾವಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ then we will get the students those who are studying Kannada and English both. Then we considered the third equation is, so when we will apply this equation means when they will ask specifically only one subject. For example, we took same example, Kannada and English subject means
If they ask, find out the students, those who are studying only Kannada, ಕೇವಲ ಕನ್ನಡದಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮಾತ್ರ ಕಂಡುಹಿಡಿಯಿರಿ ಅಂತ ಅಂದಾಗ ನಾವು ಇದನ್ನ ಎ ಅನ್ನುವಂಥದ್ದನ್ನ ಕನ್ನಡ ಸಬ್ಜೆಕ್ಟಿನ ವಿದ್ಯಾರ್ಥಿಗಳಂತ ಪರಿಗಣನೆಗೆ ತೆಗೆದುಕೊಂಡಾಗ ಆಗ ಈ ಸೂತ್ರ ಅನ್ನುವಂಥದ್ದು ಅಪ್ಲೈ ಆಗ್ತದೆ ಸ್ಟೂಡೆಂಟ್ಸ್. ಸೊ ಎ ಯೂನಿಯನ್ ಬಿ ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಓನ್ಲಿ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಇಂಗ್ಲಿಷ್. ಇದಲ್ಲದೆ ಇದೇ ತರನೇ ನೋಡಿ ಇಲ್ಲೂ ಕೂಡ ಅಷ್ಟೇ, ಕೇವಲ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಓದ್ತಿರುವಂತದ್ದು. ಸೊ ಹಾಗೆ ಕೇಳಿದಾಗ ಈ ತರ ಅಪ್ಲೈ ಆಗ್ತದೆ. ಸೊ ಸರ್ ಕೇವಲ ಸಬ್ಜೆಕ್ಟ್ ಗಳನ್ನ ಮಾತ್ರ ಇದು ಪ್ರಶ್ನೆಗಳನ್ನ ಕೇಳ್ತಾರ? ಹಾಗೇನಿಲ್ಲ. ಸೊ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಕೂಡ ಕೇಳ್ಬೋದು. ಸೊ ಇಟ್ ಮೇ ಬಿ ಒಂದು ಹಳ್ಳಿಯಲ್ಲಿರುವಂತಹ ಜನಸಂಖ್ಯೆಯಲ್ಲಿ ಟಿವಿಯನ್ನ ನೋಡುವಂತಹ ಜನ ಎಷ್ಟು, ರೇಡಿಯೋವನ್ನ ಕೇಳುವಂತಹ ಜನ ಎಷ್ಟು, ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು. ಅಥವಾ ಒಂದು ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿನಿಯರ ಸಂಖ್ಯೆ ಅಂತ ಕೇಳ್ಬೋದು. ಸೊ ಯಾವ ರೀತಿ ಬೇಕಾದ್ರೂ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಕೇವಲ ನಾನು ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಎಕ್ಸಾಂಪಲ್ ಅನ್ನ ಮಾತ್ರ ನಾನು ಕೊಟ್ಟಿರುವಂತದ್ದು. ಬಟ್ ನೀವು ಯಾವ ಟೈಮಲ್ಲಿ ಯಾವ ಈಕ್ವೇಶನ್ ಅನ್ನ ಅಪ್ಲೈ ಮಾಡ್ಬೇಕು ಅನ್ನುವಂತಹ ಲಾಜಿಕ್ ನಿಮ್ಗೆ ಗೊತ್ತಿರ್ಬೇಕಾಗ್ತದೆ. ಅಂದ್ರೆ ಈ ಯೂನಿಯನ್ ಅನ್ನುವಂಥದ್ದು ಟೋಟಲ್ ಅನ್ನ ಕೇಳಿದಾಗ, ಇಂಟರ್ಸೆಕ್ಷನ್ ಅನ್ನುವಂಥದ್ದು ಎರಡೂ ವಿಷಯಗಳನ್ನ ಓದ್ತೀರಾ, ಅಥವಾ ಬೋತ್ ಅಂತ ಕೇಳಿದಾಗ ಇದನ್ನ ಅಪ್ಲೈ ಮಾಡ್ತೀರಾ. ಓನ್ಲಿ ಒನ್ ಸಬ್ಜೆಕ್ಟ್, ಒನ್ ಪರ್ಟಿಕ್ಯುಲರ್ ಥಿಂಗ್ ಅಂತ ಕೇಳಿದಾಗ ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಅಪ್ಲೈ ಮಾಡಬಹುದು. ಸೊ ಈಗ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸ್ ಅನ್ನ ನೋಡೋಣ. ಸೊ ದ ಫಸ್ಟ್ ಪ್ರಾಬ್ಲಮ್ ಇಸ್, ಸೊ ಪ್ರಶ್ನೆ ಈ ರೀತಿ ಇದೆ. ಇನ್ ಎ ಕ್ಲಾಸ್ ಆಫ್ 150 ಸ್ಟೂಡೆಂಟ್ಸ್, ನೋಡಿ ಇಲ್ಲಿ ಒಂದು ತರಗತಿಯಲ್ಲಿ 150 ವಿದ್ಯಾರ್ಥಿಗಳು ಇದ್ದಾರೆ. ಟೇಕ್ ಕಾಫಿ ಆರ್ ಟೀ. ನೋಡಿ ಅಲ್ಲಿ ವಿದ್ಯಾರ್ಥಿಗಳು, ಇಲ್ಲಿ ನೋಡಿ ಪ್ರಶ್ನೆ ಈ ತರ ಕೇಳಿದ್ದಾರೆ, ಕಾಫಿ ಅಥವಾ ಟೀ ಅನ್ನ ಕುಡಿತಿದಾರಂತೆ. 70 ಸ್ಟೂಡೆಂಟ್ಸ್ ಟೇಕ್ ಟೀ. ಇಲ್ಲಿ ನೋಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಆ 150 ವಿದ್ಯಾರ್ಥಿಗಳಲ್ಲಿ 70 ವಿದ್ಯಾರ್ಥಿಗಳು ಟೀ ಅನ್ನ ಕುಡಿತಿದ್ದಾರೆ. ಅಂಡ್ 30 ಸ್ಟೂಡೆಂಟ್ಸ್ ಟೇಕ್ ಬೋತ್ ಟೀ ಅಂಡ್ ಕಾಫಿ. ನೋಡಿ ಇಲ್ಲಿ 30 ವಿದ್ಯಾರ್ಥಿಗಳು ಟೀ ಮತ್ತೆ ಕಾಫಿ ಎರಡನ್ನ ಕುಡಿಯುವಂತಹ ಅಭ್ಯಾಸವನ್ನ ಬೆಳೆಸ್ಕೊಂಡಿದ್ದಾರಂತೆ. ಫೈಂಡ್ ಔಟ್ ಹೌ ಮೆನಿ ಸ್ಟೂಡೆಂಟ್ಸ್ ಟೇಕ್ ಓನ್ಲಿ ಕಾಫಿ ನಾಟ್ ಟೀ. ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕೇಳ್ತಿದ್ದಾರೆ ಪ್ರಶ್ನೆ, ಫೈಂಡ್ ಹೌ ಮೆನಿ ಸ್ಟೂಡೆಂಟ್ಸ್, ಎಷ್ಟು ಜನ ವಿದ್ಯಾರ್ಥಿಗಳು ಟೇಕ್ ಓನ್ಲಿ ಕಾಫಿ, ಕೇವಲ ಕಾಫಿಯನ್ನ ಕುಡಿಯುವ ವಿದ್ಯಾರ್ಥಿಗಳನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನಾನು ಹಿಂದೆ ನಿಮ್ಗೆ ತಿಳಿಸಿದಂತಹ ಈಕ್ವೇಶನ್ ಅಲ್ಲಿ ನೀವು ಯಾವ ಈಕ್ವೇಶನ್ ಅಪ್ಲೈ ಮಾಡಬಹುದು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಸೊ ಟೋಟಲ್ ಕೊಟ್ಟಿದ್ದಾರೆ, ಕೇವಲ ಟೀ ಅನ್ನ ಕುಡಿಯುವಂತಹ ಸ್ಟೂಡೆಂಟ್ ಸಂಖ್ಯೆ ಕೊಟ್ಟಿದ್ದಾರೆ, ಎರಡನ್ನೂ ಕುಡಿಯುವಂತಹ ಸ್ಟೂಡೆಂಟ್ಸ್ ಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಕಾಫಿಯನ್ನು ಕುಡಿಯುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈಗ ನಾವು ಸೊಲ್ಯೂಷನ್ ಅನ್ನ ನೋಡೋಣ. ಸೊ ಸೊಲ್ಯೂಷನ್ ಅನ್ನ ನಾವು ತೆಗೆದುಕೊಳ್ಬೇಕಾದ್ರೆ ಆ ಸೊಲ್ಯೂಷನ್ ಅಲ್ಲಿ ಇರುವಂತಹ ಮಾಹಿತಿಯನ್ನ ನಾವು ಈಕ್ವೇಶನ್ ಗೆ ಅಪ್ಲೈ ಮಾಡಬೇಕು. ಏನ್ ಈಕ್ವೇಶನ್? ಇದರಲ್ಲಿ ಯಾವುದು ಯೂನಿಯನ್ ಬರ್ತದೆ, ಯಾವುದು ಇಂಟರ್ಸೆಕ್ಷನ್ ಬರ್ತದೆ, ಯಾವುದು ಕೇವಲ ಒಂದೇ ಒಂದು ಸೆಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅನ್ನುವಂಥದ್ದನ್ನ ನೋಡೋಣ. ಸೊ ಈಗ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಏನಿದೆ, ಇಟ್ಸ್ ರೆಪ್ರೆಸೆಂಟಿಂಗ್ ಎ ಯೂನಿಯನ್. ಸೊ ಇಲ್ಲಿ ನಾನು ನಿಮ್ಗೆ ಹೇಳಿದೆ ನೋಡಿ, ಕಳೆದ ಎಕ್ಸಾಂಪಲ್ ನಾವು ಎ ಬಿ ಅನ್ನ ತೆಗೆದುಕೊಂಡಿದ್ರೆ ಇಲ್ಲಿ ಟಿ ಮತ್ತೆ ಸಿ ಅನ್ನ ತೆಗೆದುಕೊಂಡಿದ್ದಾರೆ. ದ ರೀಸನ್ ಓನ್ಲಿ ದ ಥಿಂಗ್ ಇಸ್ ದ ಟಿ ಇಸ್ ರೆಪ್ರೆಸೆಂಟಿಂಗ್ ದ ಟಿ, ಸಿ ಇಸ್ ರೆಪ್ರೆಸೆಂಟಿಂಗ್ ದ ಕಾಫಿ. ಸೊ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಇಸ್ 150, ಮೀನ್ಸ್ ದೋಸ್ ಹೂ ಆರ್ ಟೇಕಿಂಗ್ ಟೀ ಅಂಡ್ ಕಾಫಿ. ಓಕೆ, ಅಂದ್ರೆ ಇದರಲ್ಲಿ ಟೀಯನ್ನು ಕುಡಿತಿರೋರು ಇದ್ದಾರೆ, ಕೇವಲ ಕಾಫಿಯನ್ನು ಕುಡಿತಿರೋರು ಕೇವಲ ವಿದ್ಯಾರ್ಥಿಗಳು ಎರಡೂ ಕುಡಿತಿರುವಂತವ್ರು ಇದ್ದಾರೆ. ಹಾಗಾಗಿ ಇದು 150. ದಟ್ ಈಸ್ ದ ರೀಸನ್ ಇಟ್ ಇಸ್ ಕಾಲ್ಡ್ ಯೂನಿಯನ್. ಸೊ ನೆಕ್ಸ್ಟ್, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಫರ್ಡ್ ಟೀ ಇನ್ ದ ಕ್ಲಾಸ್. ಸೊ ಇಲ್ಲಿ ನೋಡಿ ಕೇವಲ ಟೀಯನ್ನು ಕುಡಿತಾ ಇರುವಂತದ್ದನ್ನ ಮಾತ್ರ. ಸೊ ಇಲ್ಲಿ ನೀವು ಗಮನಿಸ್ತಿದ್ದೀರಾ ಅನ್ಕೊಳ್ತೀನಿ, ಎನ್ ಆಫ್ ಟಿ ಅಂತ ಕೊಟ್ಟಿದ್ದೀವಿ. ಇಟ್ಸ್ ನಥಿಂಗ್ ಬಟ್ ಓನ್ಲಿ ರೆಪ್ರೆಸೆಂಟಿಂಗ್ ದ ಸ್ಟೂಡೆಂಟ್ಸ್ ಡ್ರಿಂಕಿಂಗ್ ಟೀ. The next one is the number of students who offer both tea and coffee. So ನೋಡಿ ಇಲ್ಲಿ both ಅನ್ನುವಂತಹ ವರ್ಡ್ ಬಂದಿದೆ. ಸೊ ಇಟ್ಸ್ ನಥಿಂಗ್ ಬಟ್ ಇಂಟರ್ಸೆಕ್ಷನ್. ಸೊ ಕಾಮನ್ ಆಗಿರುವಂತದ್ದು. ಸೊ ಎರಡನ್ನ ಕುಡಿತಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 30. ಸೊ ಹಾಗಾದ್ರೆ ನಾವು ಏನನ್ನ ಕಂಡುಹಿಡಿಬೇಕು? ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆಫರ್ ಓನ್ಲಿ ಕಾಫಿ. ಸೊ ಹಾಗಾಗಿ ಕಾಫಿಯನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಎನ್ ಆಫ್ ಸಿ. ಸೊ ಸ್ಟೂಡೆಂಟ್ಸ್ ಈಗ ನಾವು ಇದನ್ನ ನೆಕ್ಸ್ಟ್ ಏನ್ ಮಾಡಿದ್ವಿ, ಏನೇನು ಕೊಟ್ಟಿದ್ದಾರೆ ಮಾಹಿತಿಗಳನ್ನ ಈಗ ಬರ್ತ್ಕೊಂಡಿದೀವಿ. ಸೊ ನೆಕ್ಸ್ಟ್ ನಾವು ಈಕ್ವೇಶನ್ ಮುಖಾಂತರ ಈಗ ಅದನ್ನ ಕಂಡುಹಿಡಿಯೋಣ. ಸೊ ಈಗ ನಾವು ಏನ್ ಮಾಡಿದೀನಿ, ಫಸ್ಟ್ ನಾನು ಕಾಮನ್ ಆಗಿ ಎ ಯೂನಿಯನ್ ಬಿ ಏನ್ ಈಕ್ವೇಶನ್ ಇತ್ತು ಅದನ್ನೇ ತಗೊಂಡಿದ್ದೀನಿ. ಅಂದ್ರೆ ಸೊ ಟಿ ಯೂನಿಯನ್ ಸಿ ಈಕ್ವಲ್ಸ್ ಎನ್ ಆಫ್ ಟಿ ಪ್ಲಸ್ ಎನ್ ಆಫ್ ಸಿ ಮೈನಸ್ ಎನ್ ಆಫ್ ಟಿ ಇಂಟರ್ಸೆಕ್ಷನ್ ಸಿ.
ಸೊ ಈಗ ನಾವು ಯೂನಿಯನ್ ಅಂತ ಅಂದ್ರೆ ಟೋಟಲ್ 150 ಇದ್ದಾರೆ. ಟೀ ಅನ್ನು ಕುಡಿಯೋರು 70. ಕಾಫಿ ಎಷ್ಟು ಜನ ಕುಡಿತಿದ್ದಾರೆ ಕೇವಲ ಗೊತ್ತಿಲ್ಲ, ಕಂಡುಹಿಡಿಬೇಕು. ಸೊ ಎರಡನ್ನು ಕುಡಿತಿರುವಂತ ವಿದ್ಯಾರ್ಥಿಗಳು ಎಷ್ಟು? 30. ಸೊ ಈಗ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಸೊ 150 ಹಾಗೆ ತಗೊಂಡಿದೀವಿ. ಸೊ ಈಗ ಇಲ್ಲಿ ನೋಡಿ ಏನಿದೆ, 70 ಇದೆ, ಇಲ್ಲೇನಿದೆ -30 ಇದೆ. ಸೊ 70ಯಲ್ಲಿ -30 ಅಂದ್ರೆ 30ನ್ನ ಕಳೆದಾಗ ಸಿಗುವಂತದ್ದು ಎಷ್ಟು? 40. ಸೊ ಇನ್ನು ಉಳಿದಿರುವ ಹಾಗೆ ಎನ್ ಆಫ್ ಸಿ ಏನಿದೆ ಅದನ್ನ ಹಾಗೆಯೇ ತಗೊಂಡಿದ್ದೀನಿ. ಸೊ ಇಲ್ಲಿ ಈಕ್ವಲ್ಸ್ ಚಿಹ್ನೆಯಿಂದ ಯಾವುದು ಆ ಕಡೆಗೆ ಎಡಭಾಗಕ್ಕೂ ಹೋಗಿಲ್ಲ, ಎಡಭಾಗದಲ್ಲಿರುವಂತಹ ಸಂಖ್ಯೆ ಬಲಭಾಗಕ್ಕೂ ಬಂದಿಲ್ಲ. ಸೊ ಕೇವಲ ನಾವು ಆ ಸ್ಥಳದಲ್ಲೇ ಮಾತ್ರ ನಾವು ಈಕ್ವೇಶನ್ ಅನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ವಿ. ಸೊ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ನೋಡೋಣ. ಸೊ ಈಗ ಏನ್ ಮಾಡ್ತೀವಪ್ಪ ಅಂತ ಅಂದ್ರೆ, ಸೊ ನಮ್ಮ ರೈಟ್ ಹ್ಯಾಂಡ್ ಸೈಡ್ ಇರೋದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ಈಕ್ವಲ್ಸ್ ನ ನೀವು ಗಮನಿಸ್ತಾ ಇದ್ದೀರಾ. ಸೊ ಈಕ್ವಲ್ಸ್ ನ ಎಡಭಾಗದಲ್ಲಿ ಏನಿದೆ 150 ಇದೆ, ಬಲಭಾಗದಲ್ಲಿ ಏನಿದೆ 40 ಇದೆ. ಸೊ ಸ್ಟೂಡೆಂಟ್ಸ್, ಈ 40 ಎನ್ನುವಂಥದ್ದು ಈ ಭಾಗಕ್ಕೆ ಬಂದಾಗ ಸೊ +40 ಇದೇನಾಗುತ್ತೆ, -40 ಆಗುತ್ತೆ. ಸೊ 150 - 40 ಈಕ್ವಲ್ಸ್ ಎನ್ ಆಫ್ ಸಿ. ಸೊ ಇದನ್ನ ಈ ತರ ಆದ್ರೂ ಬರೀತೀವಿ ನೋಡಿ, ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. 150 - 40 ಈಕ್ವಲ್ಸ್ ಎನ್ ಆಫ್ ಸಿ ಅಂತ ಬರೆದ್ರು ಒಂದೇ, ಅಥವಾ ಎನ್ ಆಫ್ ಸಿ ಈಕ್ವಲ್ಸ್ 150 - 40 ಅಂತ ಬರೆದ್ರು ಕೂಡ ಒಂದೇ. ಸೊ 150 ಅಲ್ಲಿ 40 ಕಳೆದ್ರೆ ಎಷ್ಟು? ದ ರಿಮೈನಿಂಗ್ ಇಸ್ ದ ಆನ್ಸರ್ ಇಸ್ 110. ಅಂದ್ರೆ ಕೇವಲ ಕಾಫಿಯನ್ನ ಕುಡಿತಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 110. ಕ್ಲಿಯರ್? ಸೊ ಈಗ ನಮ್ಮ ಸೊಲ್ಯೂಷನ್ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಈಗ ಇನ್ನೊಂದು ಪ್ರಶ್ನೆಗೆ ನಾವು ನೋಡೋಣ, ಆಗ ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ದಟ್ ಕೊನೆಗೆ ಕನ್ಕ್ಲೂಷನ್ ನೀವು ಈ ತರ ಬರೀಬೇಕು, ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಫರ್ ಓನ್ಲಿ ಕಾಫಿ ಅಂತ ಅಂದಾಗ ದಟ್ ಈಸ್ 110 ಸ್ಟೂಡೆಂಟ್ಸ್. So students, let's move to the another question. The question number 2 like this. In a class of 60 students. So ನೋಡಿ, ಇಲ್ಲೂ ಕೂಡ ಸ್ಟೂಡೆಂಟ್ಸ್ ಎಕ್ಸಾಂಪಲ್ ನೇ ಕೊಟ್ಟಿದ್ದಾರೆ. 60 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ. Everyone should select either mathematics or statistics. So everyone ಅನ್ನೋ ಪದ ಬಳಸಿದ್ದಾರೆ ಅಂದ್ರೆ 60 ವಿದ್ಯಾರ್ಥಿಗಳಲ್ಲಿ ಯಾರಾದ್ರೂ ಮ್ಯಾಥಮೆಟಿಕ್ಸ್ ಆದ್ರೂ ತಗೋಬಹುದು, ಸ್ಟಾಟಿಸ್ಟಿಕ್ಸ್ ಆದ್ರೂ ತಗೋಬಹುದು, ಅಥವಾ ಇನ್ನೊಂದು ಕಂಡೀಷನ್ ದೇ ಆರ್ ಸೇಯಿಂಗ್ ದಟ್ ಬೋತ್, ಎರಡನ್ನೂ ಕೂಡ ಲರ್ನ್ ಮಾಡಬಹುದಂತೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಪ್ರಶ್ನೆ ಕೇಳಿದ್ದಾರೆ ನೋಡೋಣ. ಇಫ್ 40 ಸ್ಟೂಡೆಂಟ್ಸ್ ಸೆಲೆಕ್ಟ್ ದ ಮ್ಯಾಥಮೆಟಿಕ್ಸ್, ಸೊ ಅಂದ್ರೆ 60 ವಿದ್ಯಾರ್ಥಿಗಳಲ್ಲಿ 40 ವಿದ್ಯಾರ್ಥಿಗಳು ಗಣಿತವನ್ನ ಆಯ್ಕೆ ಮಾಡಿಕೊಂಡ್ರೆ, 30 ಸ್ಟೂಡೆಂಟ್ಸ್ ಸೆಲೆಕ್ಟ್ ದ ಸ್ಟಾಟಿಸ್ಟಿಕ್ಸ್, ಅಲ್ಲಿ 30 ವಿದ್ಯಾರ್ಥಿಗಳು ಸ್ಟಾಟಿಸ್ಟಿಕ್ಸ್ ಅನ್ನ ಕಲಿಯಕ್ಕಿದ್ದೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಸ್ಟೂಡೆಂಟ್ಸ್ ಇಲ್ಲಿ ನೀವು ಗಮನಿಸಿ, total 60, learning only maths 40, learning only statistics 30. Then what is the question? How many students do select both the subject? So ಎರಡು ಸಬ್ಜೆಕ್ಟ್ ಗಳನ್ನ ಎಷ್ಟು ಜನ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡಿದ್ದಾರೆ ಹೇಳಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಈಗ ಪ್ರಶ್ನೆಯನ್ನ ನೋಡಾದ ಮೇಲೆ ನಿಮ್ಗೆ ಗೊತ್ತಾಗಿರಬಹುದು ಬೋತ್ ಅಂತ ಅಂದಾಗ ನಾವು ಯಾವುದನ್ನ ಕಂಡುಹಿಡಿಬೇಕು ಅನ್ನೋದನ್ನ. ಸೊ ನಾವು ಸೊಲ್ಯೂಷನ್ ಅನ್ನ ಡೈರೆಕ್ಟ್ ಆಗಿ ಈಕ್ವೇಶನ್ ಅಪ್ಲೈ ಮಾಡಕ್ಕಾಗಲ್ಲ. ಫಸ್ಟ್ ಕೊಟ್ಟಿರುವಂತಹ ಮಾಹಿತಿಯನ್ನ ನಾವು ಒಂದು ಕಡೆ ಬರ್ಕೊಳ್ಬೇಕಾಗ್ತದೆ. ಅಂದ್ರೆ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ಸೊ ಇಲ್ಲಿ ಕ್ಲಾಸ್ ಅಲ್ಲಿ ಅಂದ್ರೆ ಮ್ಯಾಥ್ಸ್ ಮತ್ತೆ ಸ್ಟಾಟಿಸ್ಟಿಕ್ಸ್ ಅನ್ನು ಕಲಿಯುವಂತ ವಿದ್ಯಾರ್ಥಿಗಳು ಟೋಟಲ್ ಆಗಿ ಎಷ್ಟಿದ್ದಾರೆ? 60. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಫರ್ ಓನ್ಲಿ ಮ್ಯಾಥಮೆಟಿಕ್ಸ್, ಅಂದ್ರೆ ಕೇವಲ ಮ್ಯಾಥ್ಸ್ ಅನ್ನ ಮಾತ್ರ ಆಫರ್ ಮಾಡುವಂತ ವಿದ್ಯಾರ್ಥಿಗಳು 40. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಫರ್ ಓನ್ಲಿ ಸ್ಟಾಟಿಸ್ಟಿಕ್ಸ್ ಇಸ್ 30. ಸೊ ಇಲ್ಲಿ ನಮಗೆ ಕಂಡುಹಿಡಿಬೇಕಾಗಿರುವಂತದ್ದು ದ ಸ್ಟೂಡೆಂಟ್ಸ್ ಹೂ ಆರ್ ಲರ್ನಿಂಗ್ ಬೋತ್ ದ ಸಬ್ಜೆಕ್ಟ್, ಎರಡೂ ಸಬ್ಜೆಕ್ಟ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವೀಗ ಕಂಡುಹಿಡಿಬೇಕಾಗ್ತದೆ. ಸೊ ಇಲ್ಲಿ ಈಗ ನಾವು ಈಕ್ವೇಶನ್ ಅನ್ನ ಯಾವ್ದನ್ನ ಅಪ್ಲೈ ಮಾಡಬಹುದು ನೋಡಿ. ನಾನು ಇಲ್ಲೂ ಕೂಡ ನಾರ್ಮಲ್ ಆಗಿರೋ ನೀವು ಇನ್ ಕೇಸ್ ನಿಮ್ಗೆ ಈಕ್ವೇಶನ್ ಇದನ್ನು ಬೇಕಾದ್ರೆ ಅಪ್ಲೈ ಮಾಡಬಹುದು ಡೈರೆಕ್ಟ್ ಆಗಿ. ಎನ್ ಆಫ್ ಎಂ ಇಂಟರ್ಸೆಕ್ಷನ್ ಎಸ್ ಅಂತ ತಗೊಂಡು ನೀವು ನಾನು ಏನು ಆಗ್ಲೇ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಿಮ್ಗೆ ಒಂದು ಈಕ್ವೇಶನ್ ಹೇಳಿದ್ದೆ ಅದನ್ನಾದ್ರೂ ಅಪ್ಲೈ ಮಾಡಬಹುದು. ಇಲ್ಲ ನಿಮ್ಗೆ ನೆನಪು ಬರ್ಲಿಲ್ಲ ಅಂದ್ರೆ ನಾರ್ಮಲ್ ಈಕ್ವೇಶನ್ ಯೂನಿಯನ್ ಇಂದ ಸ್ಟಾರ್ಟ್ ಆಗುತ್ತಲ್ಲ ಅದನ್ನು ಅಪ್ಲೈ ಮಾಡಿ ಆಮೇಲೆ ನೀವು ಶಫಲ್ ಮಾಡಬಹುದು. ಸೊ ಹೇಗೆ ಅನ್ನುವಂಥದ್ದನ್ನ ನಾನು ತೋರಿಸ್ಕೊಳ್ತೀನಿ. ಇಲ್ಲಿ ಎಂ ಏನ್ ರೆಪ್ರೆಸೆಂಟ್ ಮಾಡ್ತಿದೆ, ಎಸ್ ಅನ್ನ ಏನು ರೆಪ್ರೆಸೆಂಟ್ ಮಾಡ್ತಿದೆ ಅನ್ನುವಂಥದ್ದು ನಾನು ಫಸ್ಟ್ ನಿಮ್ಗೆ ತಿಳಿಸ್ಬಿಡ್ತೀನಿ. ಎಂ ಅನ್ನುವಂಥದ್ದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟು, ಎಸ್ ಅನ್ನುವಂಥದ್ದು ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟು. ಸೊ ಈಗ ಎರಡೂ ಸಬ್ಜೆಕ್ಟ್ ಟೋಟಲ್ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? 60. ಕೇವಲ ಮ್ಯಾಥ್ಸ್ ಅನ್ನ ಓದ್ತಿರುವಂತವ್ರು ಎಷ್ಟು ಜನ, ಕೇವಲ ಸ್ಟಾಟಿಸ್ಟಿಕ್ಸ್ ಅನ್ನ ಓದ್ತಿರುವವರು ಎಷ್ಟು ಜನ, ಮತ್ತೆ ಬೋತ್ ಇದನ್ನ ನಾವು ಕಂಡುಹಿಡಿಬೇಕಾಗಿರೋದು.
ಸೊ ಈಗ ಟೋಟಲ್ 60, ಮ್ಯಾಥ್ಸ್ ಓದ್ತಿರೋರು 40, ಕೇವಲ ಸ್ಟಾಟಿಸ್ಟಿಕ್ಸ್ ಅನ್ನ ಓದ್ತಿರೋರು 30, ಹಾಗಾದ್ರೆ ಎರಡು ಸಬ್ಜೆಕ್ಟ್ ಅನ್ನ ಓದ್ತಿರೋರು ಗೊತ್ತಿಲ್ಲ. ಸೊ ಈಗ ವೆರಿ ಸಿಂಪಲ್, ಇಲ್ಲಿ ನೀವು ಗಮನಿಸಿದ ಹಾಗೆ ಇಂಟರ್ಸೆಕ್ಷನ್ ಅಂದ್ರೆ ಬೋತ್ ಸಬ್ಜೆಕ್ಟ್ಸ್ ಅನ್ನ ಓದೋರು ಯಾರು ಎಷ್ಟು ಅಂತ ಅಂದಾಗ, ಸೊ ಈಗ ನಿಮ್ಗೆ ಗೊತ್ತಿದೆ 40 + 30 ಅಂತ ಅಂದ್ರೆ 70. ಸೊ ಈ 70 ಮೇಲ್ಗಡೆ ಏನು ಟೋಟಲ್ ಮಾಡ್ಕೊಳ್ತೀರಾ, ಸೇಮ್ ಕೆಳಗಡೆ ಹಾಗೆ ತಗೊಳ್ಳಿ. ಇಲ್ಲಿ ಏನಪ್ಪಾ ಅಂದ್ರೆ ಒಂದು ವಿಶೇಷತೆ, ನಾವು LHS ಮತ್ತು RHS ಅನ್ನ ಗಮನಿಸಬೇಕು. ಅಂದ್ರೆ ಈಕ್ವಲ್ಸ್ ನ ಎಡಭಾಗದಲ್ಲಿ ಇರುವಂತಹ ಸಂಖ್ಯೆ ಯಾವುದು, 60. ಅದ್ರ ಪಕ್ಕದಲ್ಲಿ ಏನೂ ಇಲ್ಲ ಅಂತ ಅಂದ್ರೆ ಏನರ್ಥ, ಪ್ಲಸ್ ಚಿಹ್ನೆ ಇದೆ ಅಂತ. ಸೊ ಪ್ಲಸ್ 60 ಅನ್ನುವಂಥದ್ದು ಲೆಫ್ಟ್ ಸೈಡ್ಸ್ ಇಂದ ರೈಟ್ ಸೈಡ್ ಬಂದ್ರೆ ಇಟ್ ಬಿಕಮ್ಸ್ ಮೈನಸ್. ಹಾಗಾಗಿ ಸ್ಟೂಡೆಂಟ್ಸ್ ಈ 60 ಅನ್ನುವಂಥದ್ದು ಈ ಬಲಭಾಗಕ್ಕೆ ಬಂದಾಗ ಏನಾಯ್ತು, -60 ಆಯ್ತು. ಸೊ 70ರಲ್ಲಿ 60 ಕಳೆದ್ರೆ ಎಷ್ಟು, 10. ಸೊ ಹಾಗಾಗಿ ಕೇವಲ ಅಂದ್ರೆ ಗಣಿತ ಮತ್ತೆ ಸ್ಟಾಟಿಸ್ಟಿಕ್ಸ್ ಅನ್ನ ಎರಡನ್ನೂ ಕೂಡ ಸೆಲೆಕ್ಟ್ ಮಾಡಿರುವಂತಹ ಅಥವಾ ಕಲಿತಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, 10. ಸೊ ಸ್ಟೂಡೆಂಟ್ಸ್ ಇದಾಗಿತ್ತು ಎರಡು ಪ್ರಾಬ್ಲಮ್ಗಳು. ಸೊ ಇದೇ ತರ ಪ್ರಶ್ನೆಗಳೇ ಕೇಳ್ತಾರೆ ಅನ್ನುವಂಥದ್ದು ನಿಮ್ಗೆ ಎಕ್ಸಾಮ್ ಅಲ್ಲಿ ಅಲ್ಲ. ಸೊ ಇದೇ ತರ ಅಂತ ಅಂದಾಗ ಮೇ ಬಿ ಬೋತ್ ಅನ್ನೋದು ನಾವು ನೋಡಿದ್ವಿ, ಒಂದ್ ಸಬ್ಜೆಕ್ಟ್ ಅನ್ನೋದು ಒಂದು ಟಾಪಿಕ್ ಅನ್ನೋದನ್ನ ನೋಡಿದ್ವಿ. ಇದೇ ತರ ಬೇರೆ ಬೇರೆ ರೀತಿಯಾದಂತಹ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾರೆ. ಸೊ ಈ ಎರಡು ಪ್ರಾಬ್ಲಮ್ಗಳು ಏನಿದೆ, ನಿಮ್ಗೆ ಕಾರ್ಡಿನಾಲಿಟಿ ಅಂದ್ರೆ ಏನು ಅನ್ನುವಂಥದ್ದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಈ ಪ್ರಾಬ್ಲಮ್ ಅನ್ನ ಚೂಸ್ ಮಾಡಿದ್ವಿ. ಸೊ ಸ್ಟೂಡೆಂಟ್ಸ್ ನಿಮ್ಗೆ ಫೈನಲ್ ಆಗಿ ಒಂದೇ ಒಮ್ಮೆ ನಿಮಗೆ ರೀಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇಲ್ಲಿ ನಾವು ಮುಖ್ಯವಾಗಿ 4 ಈಕ್ವೇಶನ್ಸ್ ಅನ್ನ ನೆನ್ಪಿಟ್ಕೊಳ್ಬೇಕು. ಸೊ ಒಂದು, ಎಲ್ಲಾ ಟೋಟಲ್ ಆಗಿ ಕೇಳಿದಾಗ ದ ಫಸ್ಟ್ ಈಕ್ವೇಶನ್ ಶುಡ್ ಬಿ ಅಪ್ಲೈ. ಸೊ ಓನ್ಲಿ ಬೋತ್ ಅಂತ ಕೇಳಿದಾಗ ದ ಸೆಕೆಂಡ್ ಈಕ್ವೇಶನ್ ಶುಡ್ ಬಿ ಅಪ್ಲೈ. ಎನಿ ಒನ್ ಅಂತ ಕೇಳಿದಾಗ, ಸೊ ನೀವು ಯಾವ್ದನ್ನ ಚೂಸ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೈ, ಬಿಕಾಸ್ ಇಲ್ಲಿ ಸಾಮಾನ್ಯವಾಗಿ ಎರಡು ವಿಷಯಗಳನ್ನ, ಎರಡು ಸೆಲೆಕ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಹಾಗಾಗಿ ಒಂದು ಸೆಲೆಕ್ಷನ್ಗೆ N(a) ಅಂತ ತಗೊಂಡ್ರೆ ಇನ್ನೊಂದು ಸೆಲೆಕ್ಷನ್ಗೆ N(b) ಅಂತ ನಾವು ತೆಗೆದುಕೊಳ್ತೀವಿ. ಸೊ ಇದು ಯಾವ್ದು ಬೇಕಾದ್ರೂ ನಿಮ್ಗೆ ಕೇಳ್ಬೋದು. ಬಟ್ ಈ ಈಕ್ವೇಶನ್ಸ್ ಅನ್ನ ನೀವು ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ then you can easily find out the cardinality of sets. So students, ಈ ವಿಡಿಯೋನ ವಾಚ್ ಮಾಡಿದಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.